ಬಹುತೇಕ ಭಾರತೀಯರು ಒಂದು ಸಲ ಆಸ್ಪತ್ರೆಗೆ ದಾಖಲಾದರೆ ಸಾಕು ಆರ್ಥಿಕವಾಗಿ ದಿವಾಳಿ ಆಗುವುದು ಖಚಿತ ಎನ್ನುತ್ತಾರೆ ಜೆರೋದಾ ಕಂಪನಿಯ ಸ್ಥಾಪಕ ನಿತಿನ್ ಕಾಮತ್. ಪ್ರತಿಯೊಂದು ಕುಟುಂಬಕ್ಕೂ ವೈಯಕ್ತಿಕ ಆರೋಗ್ಯ ವಿಮೆ ಅತ್ಯಂತ ಅಗತ್ಯ ಎಂಬುದನ್ನು ಅವರು ಒತ್ತಿ ಹೇಳ್ತಾರೆ. ಆದರೆ ಆರೋಗ್ಯ ವಿಮೆ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಡ ಎಂಬ ಪ್ರಶ್ನೆ ನಮ್ಮಲ್ಲಿ ಸಾಮಾನ್ಯ. ಕೆಲವರಿಗೆ ಕಂಪನಿಯಿಂದಲೇ ಆರೋಗ್ಯ ವಿಮೆಯ ಅನುಕೂಲ ಸಿಗಬಹುದು. ಆದರೆ ಹಣಕಾಸು ಸಲಹೆಗಾರರ ಪ್ರಕಾರ ನಿಮ್ಮ ಕಂಪನಿಯ ಇನ್ಶೂರೆನ್ಸ್ ಇದ್ರೂ ಕೂಡ ವೈಯಕ್ತಿಕವಾಗಿ ಆರೋಗ್ಯ ವಿಮೆಯನ್ನು ಖರೀದಿಸುವುದು ಅಗತ್ಯ. ಹಾಗಾದರೆ ಒಂದು ಒಳ್ಳೆಯ ಮತ್ತು ಸಮಗ್ರವಾಗಿರುವ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಖರೀದಿಸುವುದು ಹೇಗೆ? ಅದಕ್ಕಾಗಿ ಈ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ. ಭಾರತದಲ್ಲಿ 50% ಆಸ್ಪತ್ರೆ ವೆಚ್ಚಗಳನ್ನ ಜನ ತಮ್ಮ ಜೇಬಿನಿಂದಲೇ ಭರಿಸ್ತಾರೆ. ಆದರೆ ಈಗಿನ ಪರಿಸ್ಥಿತಿ ಹೇಗೆ ಇದೆ ಅಂದ್ರೆ ಹೆಲ್ತ್ ಕೇರ್ ವೆಚ್ಚಗಳು ಜ್ವರದಂತೆ ಏರ್ತಾ ಇದೆ. ಅನೇಕ ಮಂದಿಗೆ ಆಸ್ಪತ್ರೆ ಖರ್ಚುಗಳನ್ನ ಭರಿಸಲು ಸಾಧ್ಯವಾಗ್ತಾ ಇಲ್ಲ. ವೈದ್ಯಕೀಯ ಹಣದುಬ್ಬರ ವಾರ್ಷಿಕ 14%ಗೆ ಏರಿಕೆ ಆಗಿದ್ದು ಇದು ಏಷ್ಯಾದಲ್ಲೇ ಅತಿ ಹೆಚ್ಚು ಎನ್ನುತ್ತವೆ ವರದಿಗಳು. 20 ರಿಂದ 30 ವರ್ಷದ ಯುವಜನತೆ ಕೂಡ ತಮಗೆ ಆರೋಗ್ಯ ವಿಮೆ ಬೇಕೇ ಅಂತ ಕೇಳಬಹುದು. ಆದರೆ ಮ್ಯೂಚುವಲ್ ಫಂಡ್, ಷೇರು, ಚಿನ್ನ, ಎಫ್ಡಿಗಳನ್ನ ಹೂಡಿಕೆ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಎಲ್ರಿಗೂ ಅಗತ್ಯ ಅಂತಾರೆ ತಜ್ಞರು. ಈಗಿನ ಲೈಫ್ ಸ್ಟೈಲ್ನಲ್ಲಿ ಯಾವಾಗ ಬೇಕಾದರೂ ಅನಾರೋಗ್ಯ ಕಾಡಬಹುದು. ಹಾಗಾದರೆ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಖರೀದಿಸುವಾಗ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಅಂತ ನೋಡೋಣ. ಮೊದಲನೇದಾಗಿ ಆರೋಗ್ಯ ವಿಮೆಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋವನ್ನು ಗಮನಿಸಿ. ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಡಯಾಬಿಟಿಸ್ ಕವರ್ ಆಗುತ್ತಾ ಅಂತ ಗಮನಿಸಿ. ಏಕೆಂದರೆ ಡಯಾಬಿಟಿಸ್ ಅನುವಂಶೀಯವಾಗಿ ಬರಬಹುದು. ಆದರೆ ಇದನ್ನೆಲ್ಲ ಹೇಗೆ ತಿಳಿಯುವುದು ಅಂತ ನೀವು ಕೇಳಬಹುದು. ಡಿಟ್ಟೋ ಎಂಬ ವೆಬ್ತಾಣದಲ್ಲಿ ಇಂತಹ ಮಾಹಿತಿಗಳನ್ನು ಪರಿಶೀಲಿಸಬಹುದು. ಇಂತಹ ಬೇರೆ ವೆಬ್ತಾಣಗಳು ಇರಬಹುದು, ಆದರೆ ಉದಾಹರಣೆಗೆ ಮಾತ್ರ ಇಲ್ಲಿ ಡಿಟ್ಟೋವನ್ನು ಹೆಸರಿಸಲಾಗಿದೆ. ಹೆಲ್ತ್ ಇನ್ಶೂರೆನ್ಸ್ನ ದರ ಎಷ್ಟು ಎಂದು ಗಮನಿಸಿ. ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಅಫೋರ್ಡಬಲ್ ಪಾಲಿಸಿಗಳು ಮತ್ತು ಪ್ರೀಮಿಯಂ ಪಾಲಿಸಿಗಳು ಅಂತ ಇರುತ್ತೆ. ಅಫೋರ್ಡಬಲ್ ಪಾಲಿಸಿಗಳು ಹೆಸರು ಸೂಚಿಸುವಂತೆ ಅಗ್ಗದ ಪ್ರೀಮಿಯಂ ಅನ್ನು ಒಳಗೊಂಡಿರುತ್ತೆ. ಪ್ರೀಮಿಯಂ ಪಾಲಿಸಿಗಳಲ್ಲಿ ಪ್ರೀಮಿಯಂ ದುಬಾರಿ ಆಗಿರುತ್ತೆ. ಆದರೆ ಅಗ್ಗದ ಪ್ರೀಮಿಯಂ ಇರುವ ಪಾಲಿಸಿಗಳಲ್ಲಿ ಕವರೇಜ್ ಅತ್ಯಂತ ಕಡಿಮೆ ಇರುತ್ತೆ. ಹೈಯರ್ ಪ್ರೀಮಿಯಂ ಇರುವ ಪಾಲಿಸಿಗಳಲ್ಲಿ ಹೆಚ್ಚಿನ ಕವರೇಜ್ ಸಿಗುತ್ತೆ. ಹೀಗಾಗಿ ಅಗ್ಗದ್ದು ಎಂಬಷ್ಟಕ್ಕೆ ನಿರ್ಧಾರ ಕೈಗೊಳ್ಳದಿರಿ. ಜೊತೆಗೆ ಆಸ್ಪತ್ರೆಯ ರೂಮ್ ರೆಂಟ್, ರೋಗಗಳ ಕವರೇಜ್ ವಿವರಗಳು, ಸಬ್ ಲಿಮಿಟ್ಗಳು ಮತ್ತು ಪಾಲಿಸಿ ಖರೀದಿಸಲು ತಗುವ ವೇಟಿಂಗ್ ಪೀರಿಯಡ್ ಅಥವಾ ಕಾಲಾವಕಾಶ ಎಷ್ಟು ಎಂಬುದನ್ನು ತಿಳಿಯಿರಿ. ಎರಡನೇದಾಗಿ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯ ಟ್ರ್ಯಾಕ್ ರೆಕಾರ್ಡ್ ಅನ್ನು ಗಮನಿಸಿ. ಕಂಪನಿ ಎಷ್ಟು ವರ್ಷಗಳಿಂದ ಇದೆ ಎಂದು ಪರಿಶೀಲಿಸಿ. ಕಂಪನಿಯ ವೆಬ್ಸೈಟ್ನಿಂದ ಇದನ್ನು ತಿಳಿದುಕೊಳ್ಳಬಹುದು. 5 ವರ್ಷಗಳಿಗಿಂತ ಕಡಿಮೆ ಅವಧಿಯ ಕಂಪನಿಗಳ ವಿಮೆಯನ್ನು ದೂರ ಇಡುವುದು ಉತ್ತಮ. ಭಾರತದಲ್ಲಿ ಸುದೀರ್ಘ ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಇನ್ಶೂರೆನ್ಸ್ ಕಂಪನಿಗಳಿವೆ. ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿಗೆ 118 ವರ್ಷಗಳ ಇತಿಹಾಸವಿದೆ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ಗೆ 105 ವರ್ಷ, ಯುನೈಟೆಡ್ ಇನ್ಶೂರೆನ್ಸ್ 86 ವರ್ಷ, ಓರಿಯೆಂಟಲ್ ಇನ್ಶೂರೆನ್ಸ್ 77 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಎಲ್ಲ ಇನ್ಶೂರೆನ್ಸ್ ಕಂಪನಿಗಳ ವೆಬ್ಸೈಟ್ನಲ್ಲಿ ನೀವು ಅವುಗಳ ಆರೋಗ್ಯ ವಿಮೆ ಉತ್ಪನ್ನಗಳ ವಿವರಗಳನ್ನು ಪಡೆಯಬಹುದು. ಮೂರನೇದಾಗಿ ಹೆಲ್ತ್ ಇನ್ಶೂರೆನ್ಸ್ ಹೊಂದಿರುವ ಆಸ್ಪತ್ರೆಗಳ ನೆಟ್ವರ್ಕ್ ಗಮನಿಸಬೇಕು. ಯಾಕಂದರೆ ನೆಟ್ವರ್ಕ್ನಲ್ಲಿರುವ ಆಸ್ಪತ್ರೆಯಲ್ಲಿ ಕ್ಯಾಶ್ಲೆಸ್ ಕ್ಲೇಮ್ ಮಾಡಬಹುದು. ಅಂದರೆ ಅಲ್ಲಿ ನೀವು ಆಸ್ಪತ್ರೆಗೆ ಯಾವುದೇ ದುಡ್ಡನ್ನು ಕೊಡಬೇಕಲ್ಲ, ಇನ್ಶೂರೆನ್ಸ್ ಕಂಪನಿಯೇ ಅದನ್ನು ಕೊಡುತ್ತೆ. ನೆಟ್ವರ್ಕ್ನಲ್ಲಿ ಇರದ ಆಸ್ಪತ್ರೆಯಲ್ಲಿ ಕ್ಲೇಮ್ ಏನೋ ಮಾಡಬಹುದು, ಆದರೆ ಮೊದಲು ಪಾಲಿಸಿದಾರರೇ ಪಾವತಿಸಬೇಕಾಗುತ್ತೆ. ಬಳಿಕ ಅದನ್ನು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಿಂದ ಪಡಿಬೇಕಾಗುತ್ತೆ. ಇನ್ನು ಪ್ರಮುಖ ಆಸ್ಪತ್ರೆಗಳ ಜೊತೆಗೆ ಇನ್ಶೂರೆನ್ಸ್ ಕಂಪನಿ ಒಪ್ಪಂದ ಮಾಡಿಕೊಂಡಿದೆಯೇ ಹಾಗೂ ನಿಮಗೆ ಸಮೀಪದ ಸ್ಥಳಗಳಲ್ಲಿ ಆಸ್ಪತ್ರೆಗಳು ಇವೆಯೇ ಎಂಬುದನ್ನು ಪರಿಶೀಲಿಸಿ. ಒಟ್ಟಿನಲ್ಲಿ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ, ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯ ಟ್ರ್ಯಾಕ್ ರೆಕಾರ್ಡ್ ಮತ್ತು ಆಸ್ಪತ್ರೆಗಳ ನೆಟ್ವರ್ಕ್ ಅನ್ನು ಪರಿಗಣಿಸಿ. ಹೆಲ್ತ್ ಇನ್ಶೂರೆನ್ಸ್ ಪಡೆದು ಅನುಭವ ಇರುವವರ ಬಳಿಯೂ ವಿಚಾರಿಸುವುದು ಉತ್ತಮ. ಕೊನೆಯದಾಗಿ ಡಿಟ್ಟೋ ವೆಬ್ಸೈಟ್ ಪ್ರಕಾರ 2024ರಲ್ಲಿ ಭಾರತದಲ್ಲಿ ಪ್ರಮುಖ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಮತ್ತು ಕಳೆದ 3 ವರ್ಷಗಳಲ್ಲಿ ಅವುಗಳ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನು ನೋಡೋಣ. HDFC ಆರ್ಗೋ ಕಂಪನಿಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 98% ಇದೆ. ಆದಿತ್ಯ ಬಿರ್ಲಾ ಕಂಪನಿಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 95% ಇದೆ. ಬಜಾಜ್ ಅಲಿಯನ್ಸ್ ಕಂಪನಿಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 90% ಇದೆ. ನೀವಾ ಬೂಪಾ ಕಂಪನಿಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 91% ಇದೆ. ಕೇರ್ ಕಂಪನಿಯ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 90% ಇದೆ.